ಸೊ ಪಾಲಿಟಿಕ್ಸ್ ಎಲ್ಲ ಕಡೆ ಇದೆ, ಚಿತ್ರರಂಗದಲ್ಲಿ ಸ್ವಲ್ಪ ಜಾಸ್ತಿನೇ ತುಂಬ ಇದೆ. ಸೊ ಯಾವತ್ತಾದರೂ ಒಂದಿನ ನಾನು ಒಂದು ಒಳ್ಳೆ ಪಾತ್ರ ಮಾಡಬೇಕಿತ್ತು, ಸಿಕ್ಕಿತ್ತು, ಎಲ್ಲ ರೆಡಿಯಾಗಿದೆ ಅಮ್ಮ, ಬೆಳಗ್ಗೆ ಶೂಟಿಂಗ್ ಹೋಗೋರೊಳಗೆ ನನಗೆ ಈ ಪಾತ್ರನ ಕ್ಯಾನ್ಸಲ್ ಆಯಿತು, ಬೇರೆಯವ್ರನ್ನ ಹಾಕ್ಕೊಂಡಿದ್ದಾರೆ ಅಂತ ಒಂದು ಕಾಲ್ ಬರುತ್ತೆ ಅಂತ ಯಾರಿಗೋ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಅಂಥದ್ದೊಂದು ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಆಗಿದೆಯಾ? ಆ ಥರದ್ದಾಗಿಲ್ಲ. ಬಟ್ ನನ್ನ ಹೆಸರು ಬಂದು ಕಟ್ಟಾಗಿದೆ. ಯಾಕೆ ಕಟ್ಟಾಯಿತು ಅಂತ ಆಮೇಲೆ ಆ ತಂಡದವರೇ ಹೇಳಿದ್ದಾರೆ. ಅದು ಒಂಥರ ಪೊಲಿಟಿಕ್ಸ್ ಆಗಿರುತ್ತೆ. ಬಟ್ ಇದು ನನಗೆಲ್ಲ ಮುಂಚೆನೇ ಗೊತ್ತಿತ್ತು. ಅಂದರೆ ಇದು ಪಾರ್ಟ್ ಆಫ್ ದಿ ಗೇಮ್. ಇದು ಕೇಳಿದ ಮೇಲೆ ತಂತ್ರ ಕುತಂತ್ರ ಎಲ್ಲ ಇದ್ದೇ ಇರುತ್ತೆ. ನಾನು ಎಲ್ಲದಕ್ಕೂ ರೆಡಿಯಾಗೇ ಬಂದಿದ್ದೆ. ಅಂದರೆ ನನಗೆ ಇದು ಗೊತ್ತಿತ್ತು. ಯಾಕೆಂದರೆ ನನಗೆ ಮುಂಚೆನೇ ಫ್ರೆಂಡ್ಸ್ ಇದ್ದರು. ಆಮೇಲೆ ನಾನು ಸೀರಿಯಲ್ಸ್ ಮಾಡ್ತಿದ್ದೆ ಜಾಬ್ ಮಾಡಿಕೊಂಡು. ಅಲ್ಲೆಲ್ಲ ನೋಡಿಬಿಟ್ಟಿದ್ದೆ. ಅಲ್ಲಿ ಒಂದು ಸ್ವಲ್ಪ ಲೈಟಾಗಿ ಟೇಸ್ಟ್ ಮಾಡಿಸಿದ್ರು ತಂತ್ರ ಕುತಂತ್ರ ಎಲ್ಲ. ನನಗನ್ನಿಸ್ತು ಈಗ ಬೆಳೀತಾ ಎನಿಮೀಸ್ ಜಾಸ್ತಿ. ಬೆಳೀಲ್ಲ ಅಂದರೆ ಎನಿಮಿನೇ ಇಲ್ಲ. ಸೊ ಬೆಳೀತಾ ಎನಿಮೀಸ್ ಜಾಸ್ತಿ ಆಗುತ್ತೆ. ಈಗ ಉದಾಹರಣೆಗೆ ನಮ್ಮ ಸಿನಿಮಾ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಒಂದು 200 ಜನ ಜೂನಿಯರ್ ಆರ್ಟಿಸ್ಟ್ ಕರೆಸಿ ಅಂತಾರೆ. ಕಾಂಪಿಟೇಷನ್ ಇಲ್ಲ, 200 ಜನ ಅಷ್ಟೇ ಮ್ಯಾಟ್ರು. ಅದೇ ಆ್ಯಕ್ಟ್ರ್ ಕರೆಸಿ ಅಂದಾಗ ಕಾಂಪಿಟೇಷನ್ ಆಗುತ್ತೆ. ಅದಕ್ಕೆ ಅವನ ಥರದವ್ರು ಇನ್ಯಾರಿದ್ದಾರೆ ಆ ಥರ. ಸೊ ಬೆಳೀತಾ ಎನಿಮೀಸ್ ಇರ್ತಾರೆ. ಬಟ್ ಓಕೆ, ಇಟ್ಸ್ ಪಾರ್ಟ್ ಆಫ್ ದಿ ಗೇಮ್. ಬಟ್ ನನಗೆ ಮತ್ತೆ ಏನು ಬರುತ್ತೆ ಅಂದರೆ ನಾನು ನಂಬಿರೋ ಕ್ರಾಫ್ಟು, ನಂಬಿರೋ ದೇವರು, ಒಳ್ಳೆಯವರ ಆಶೀರ್ವಾದ ಕಾಪಾಡುತ್ತೆ. ನಾನು ಅದೇ ನಂಬಿದ್ದೀನಿ, ಇಲ್ಲಿವರೆಗೂ ನಡ್ಕೊಬಂದಿದೆ. ಅದು ಮೀರಿ ಏನಾದ್ರು ಗಂಡಾಂತರ ಬರುತ್ತೆ ನನಗೂ ಗೊತ್ತಿಲ್ಲ. ಬಂದಾಗ ಪ್ಲ್ಯಾನ್ ಮಾಡ್ತೀವಿ. ಅಂದರೆ ಸದ್ಯಕ್ಕೆ ಪರಿಸ್ಥಿತಿ ಹೆಂಗಿದೆ ಅಂದರೆ ತುಂಬ ಇಲ್ಲಿಗೆ ಬಂದಾಗಲೂ ನನಗೆ ಕಾಪಾಡಿದೆ. ಏನಪ್ಪ ಪ್ರಾಜೆಕ್ಟೇ ಇಲ್ಲ ಅಂದಾಗ ಯಾವುದೋ ಒಂದು ಪ್ರಾಜೆಕ್ಟ್ ಬರುತ್ತೆ. ಸೊ ಆಮೇಲೆ ನಾನು ತುಂಬ ಏನು ಚೂಸಿಯಾಗಿ ಏನು ಮಾಡ್ತಾಯಿಲ್ಲ, ಅದನ್ನು ನಾನು ಒಪ್ಕೋತೀನಿ. ಅದು ಚೂಸಿಯಾಗಿ ಮಾಡಬೇಕು ಆ್ಯಕ್ಚುಲಿ. ಪದೇ ರಿಪೀಟ್ ರೋಲ್ಸ್ ಮಾಡಬಾರ್ದು. ಅದು ಬೇಸ್ ರೂಲ್ಸ್ ಅದು ಆ್ಯಕ್ಟ್ರಿಗೆ. ಅಂದರೆ ಅದೇ ಮಾಡ್ತಿದ್ರೆ ಅವನ ತಾಕತ್ತು ಅವನಿಗೆ. ಬಟ್ ಇವತ್ತಿನ ಪರಿಸ್ಥಿತಿ, ನಾನು ಫ್ಯಾಮಿಲಿ ಮೆನ್ ಬೇರೆ. ಸೊ ಒಪ್ಕೋತೀನಿ ನಾನು ಕರಪ್ಟ್ ಆಗಿದ್ದೀನಿ. ಅಂದರೆ ತುಂಬ ರಿಪೀಟ್ ರೋಲ್ಸ್ ಆಗ್ತಾಯಿದೆ. ಬಟ್ ಅದರಲ್ಲಿ ಇನ್ಯಾವುದೋ ಒಂದು ಸಿಗುತ್ತೆ ಡಿಫ್ರೆಂಟು ಜರ್ನಿಲಿ. ಅಲ್ಲಿ ಟೈಮ್ ನೋಡಿ ಹೊಡಿಬೇಕು ಅನ್ನೋದು ಸ್ಕೆಚ್ ಹಾಕಿದ್ದೀನಿ ಅಷ್ಟೇ.